ಏನೇ ತೋರಿಸು. ಇದೇ ನಾವು ಬುಕ್ ಮಾಡಿರೋಂಥ ವಿಲಾ ಅಂಡ್ ಇದಿರೋ ಎಗ್ರಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಸ್, ಇವತ್ತು ನಾವೆಲ್ಲ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಅದು ಏನು ಸೆಲೆಬ್ರೇಷನ್ ಅಂತ ನಾನು ಈಗಲೇ ಹೇಳಲ್ಲ. ಆ್ಯಂಡ್ ಅದಕ್ಕೆ ನಾವಿವತ್ತು ಒಂದು ವಿಲಾ ಬುಕ್ ಮಾಡಿದ್ದೀವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲನೂ ಪ್ಯಾಕಿಂಗ್ ಆಗಿದೆ. ಇವತ್ತು ನಮ್ಮ ಮನೇಲಿ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಯಾರೂ ಇಲ್ಲ. ಸೊ ನಾವು ಪ್ಯಾಕಿಂಗ್ ಮಾಡೋಕ್ಕೆ ಹೋಗಿ ಈ ಥರ ಎಷ್ಟು ಗಲೀಜು ಮಾಡಿಟ್ಟಿದ್ದೀವಿ ನಮ್ಮ ಮನೆ. ಇವರಂತೂ ಎಷ್ಟೊತ್ತಿಗೆ ಹೋಗ್ತೀನೋ ಕಾಯ್ತಾ ಇದ್ದಾನೆ. ಇಲ್ಲಿ ಡೆಕೋರೇಷನ್ ಐಟಮ್ಸ್ ಬೇಕಾಗಿತ್ತು. ನಾನು ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ, ಬಟ್ ಒಂದೆರಡು ಬಂದಿರಲಿಲ್ಲ. ಸೊ ಅದನ್ನು ಇಲ್ಲೇ ತೊಗೊಂಡು ಹೋಗೋಣ ಅಂತ ರಾಯಲ್ ಮಾರ್ಟಿಗೆ ಬಂದಿದ್ವಿ. ಸೊ ರಾಯಲ್ ಮಾರ್ಟಿನಲ್ಲೆಲ್ಲ ತೊಗೊಂಡು ಏನೇ ಎಸ್, ನಾವು ಬುಕ್ ಮಾಡಿದ ವಿಲ್ಲಾಗೆ ನಾವು ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮದು ಚೆಕ್-ಇನ್ ಇದ್ದಿದ್ದು 1 o'clock, ಬಟ್ ನಮ್ಮದು ಲೇಟ್ ಆಯಿತು, ಬರೋದು ಲೇಟ್ ಆಯಿತು. ಸೊ ಇಟ್ಸ್ ಓಕೆ. ಇದೇ ನಾವು ಬುಕ್ ಮಾಡಿರೋಂಥ ವಿಲಾ. ಆ್ಯಂಡ್ ಇದಿರೋದು RR ನಗರ್ ಹತ್ರ. ಆ್ಯಂಡ್ ಲೈಕ್ ನಿಯರ್ ಬೈ ಕೆಂಗೇರಿ ಹತ್ರ ಬರುತ್ತೆ. ಇದು ಎಂಟ್ರೆನ್ಸ್. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪ್ಲೇಸ್. I found it. Hi. Yeah, ಇದು ಎಂಟ್ರೆನ್ಸ್. And ನನ್ನ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್, ಸ್ವಿಮ್ಮಿಂಗ್ ಪೂಲ್. ಸೊ ತುಂಬ ದಿನದಿಂದ ಪ್ರೈವೇಟ್ ಪೂಲ್ ಇರೋ ವಿಲ್ಲಾ ಅಲ್ಲಿ ಸ್ಟೇ ಮಾಡಬೇಕಂತ ನನಗೆ ಎಸ್ಪೆಷಲಿ ತುಂಬ ಆಸೆ ಇತ್ತು. ಆ್ಯಂಡ್ ಫೈನಲಿ ಇವಾಗ ಟೈಮ್ ಸಿಕ್ಕಿದೆ.
ಆ್ಯಂಡ್ ನನ್ನ ಫ್ರೆಂಡ್ಸ್ ಇನ್ನೂ ಇಬ್ಬರು ಆನ್ ದ ವೇ ಇದ್ದಾರೆ. ನಾವು ಸ್ವಲ್ಪ ಬೇಗ ಬಂದು ಅವರಿನ್ನ ಲೇಟ್, ಅವರು ಆನ್ ದ ವೇನೇ ಇದ್ದಾರೆ. ಇದು ಕಿಚನ್. ಮೇಲಿದೆ, ಮೇಲೆ ಹೋಗ್ಬಿಟ್ಟ. ಇದು 2 ಫ್ಲೋರ್ ಇಲ್ಲ, ಆ್ಯಂಡ್ ಸಪ್ರೇಟ್ ಬೆಡ್ರೂಮ್ಸ್ ಇದೆ. ಆ್ಯಂಡ್ ಇಲ್ಲಿ ಈ ಥರ ಬೆಡ್ಸ್ ಹಾಕ್ಕೊಟ್ಟಿದ್ದಾರೆ. ನಾವು ಬೆಡ್ರೂಮಲ್ಲಾದರೂ ಸ್ಟೇ ಮಾಡ್ಬೋದು, ಇಲ್ಲಾದರೂ ಸ್ಟೇ ಮಾಡ್ಬೋದು. ಆ್ಯಂಡ್ ವಾಶ್ರೂಮ್ಸ್ ಎಲ್ಲ ಸಪ್ರೇಟಾಗಿದೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಅ ಬಾಲ್ಕನಿ. ಆ್ಯಂಡ್ ನಾವು ನೈಟ್ ಇಲ್ಲೇ ಸೆಲೆಬ್ರೇಷನ್ ಮಾಡೋದು. ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಲ್ಲ ಅವರು. ನಾವು ಕ್ಲೀನ್ ಮಾಡೋಕ್ಕೆ ಹೇಳಿದ್ವಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರ್ವೈಸ್ ಇಟ್ಸ್ ನೈಸ್. ಬಾಲ್ಕನಿ. ಆ್ಯಂಡ್ ಇನ್ನೂ ಒಂದು ಫ್ಲೋರ್ ಇದೆ, ಮೇಲೆ ಏನಿದೆ ನನಗೂ ಗೊತ್ತಿಲ್ಲ. ನೋಡುವ ಏನಿದೆ ಅಂತ ಹೋಗಿ. ದಟ್ಸ್ ಅ ಟೆರಸ್ ಇದೆ ಆ್ಯಕ್ಚುಲಿ. ಎಲ್ಲಿ ಓಪನ್ ಮಾಡೋದು? ಬ್ಯೂಟಿಫುಲ್ ಟೆರಸ್. ಇಲ್ಲೊಂದು ಬೆಡ್ರೂಮ್ ಇದೆ. ಆ್ಯಂಡ್ ಇಲ್ಲೂ ಆಲ್ಮೋಸ್ಟ್ ಒಂದು 4 ಮೆಂಬರ್ಸ್ ಇಲ್ಲಿ ಸ್ಟೇ ಮಾಡ್ಬೋದು. ಇದು ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ವಾಶ್ರೂಮ್. ಇದು ಲಿವಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ TV ಯೂನಿಟ್ ಕೂಡ ಇದೆ, ಬಟ್ ನಮಗೇನದು ಯೂಸ್ ಆಗೋದು. ಆ್ಯಂಡ್ ಈ ವಿಲ್ಲಾದು ಪ್ರೈಸ್ ಬಂದು ಇಲ್ಲಿ ವೀಕ್ ಡೇಸೇ ಒಂದು ಪ್ರೈಸ್ ಇದೆ ಆ್ಯಂಡ್ ವೀಕೆಂಡಲ್ಲಿ ಒಂದು ಪ್ರೈಸ್ ಇದೆ. ವೀಕ್ ಡೇಸಲ್ಲಿ ಬಂದರೆ 15,000 ಆ್ಯಂಡ್ ಆಲ್ಮೋಸ್ಟ್ ಒಂದು 12 to 13 ಮೆಂಬರ್ಸ್ ಅಟ್ ಎ ಟೈಮ್ ಸ್ಟೇ ಮಾಡ್ಬೋದು. ಬಟ್ ಇಲ್ಲಿ ಫುಡ್ ಅವೈಲೇಬಲ್ ಇಲ್ಲ. ವಿತೌಟ್ ಫುಡ್ ಇಟ್ಸ್ 15K. ಬಟ್ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲನೂ ಇದೆ, ನಾವು ಆರ್ಡರ್ ಮಾಡ್ಬೋದು. ಇಲ್ಲಾಂದರೆ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ, ನಾವೇ ಬೇಕಿದ್ರೆ ಕುಕ್ ಮಾಡ್ಕೋಬೋದು, ನಮ್ಮ ಕನ್ವೀನಿಯೆಂಟು. ಆ್ಯಂಡ್ ವೀಕೆಂಡ್ಸ್ ಅಂತ ಬಂದರೆ ಇಟ್ಸ್ ಲೈಕ್ 18,000 to 20,000 ಅವರು ಚಾರ್ಜ್ ಮಾಡ್ತಾರೆ. ಸೊ ಸೊ ಇನ್ನು ಇಬ್ಬರು ಬರಬೇಕಿದೆ, ನಾವು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬಂದಿದ ತಕ್ಷಣ ನಾನು ಫಸ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು. ನನಗೆ ವೆರಿ ಮಚ್ ಇನ್ ಲವ್ ವಿತ್ ಆ ಸ್ವಿಮ್ಮಿಂಗ್ ಪೂಲ್. ನಾನು ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಊಟ ಮಾಡಿಲ್ಲ, ನಾವಿನ್ನು ಊಟ ತರಕ್ಕೆ ಹೋಗಿದ್ದಾರೆ. ಊಟ ತಂದಿದ ತಕ್ಷಣ ಊಟ ಮಾಡಿ ಹೊರಡದೆ.
ಪರ್ಸೇನು ಇಲ್ವಾ ಜಾಬಲ್ಲಿ? ಎಗ್ರಿ ನಿಂತ್ಕೊಳ್ಳಯ್ಯ. ಅಷ್ಟೊಂದಾಯ್ತಾ? ಸೊ ಈಗಾಗಲೇ ಇದು ಏನು ಸೆಲೆಬ್ರೇಷನ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಎಸ್, ನಮ್ಮ ಅಕ್ಕಂದು ಮಾಮ್ ಟು ಬಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದರದ್ದು ಡೆಕೋರೇಷನ್ಸ್ ಎಲ್ಲ ಎವ್ರಿಥಿಂಗ್ ನೆಕ್ಸ್ಟ್ ಏನಿದೆ, ಹೆಂಗಾಯಿತು ಅನ್ನೋದನ್ನು ನನ್ನ ಪಾರ್ಟ್ 2 ವೀಡಿಯೋನಲ್ಲಿ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಆಲ್.